ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರಿಗೂ ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತವನ್ನು ಬಯಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಒಂದು ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂಬುದಾಗಿ. ಪ್ರಿಯರೇ, ಒಂದು ವಾಕ್ಯ ಹೇಳುವ ಹಾಗೆ, ಆದಿಯಲ್ಲಿ ದೇವರು ಆದಾಮನನ್ನ ಹವ್ವಳನ್ನು ಸೃಷ್ಟಿ ಮಾಡುವಾಗ ಅವರ ಪಾಪದಲ್ಲಿ ಬಿದ್ದಂಥ ಸಮಯದಲ್ಲಿ ದೇವರು ಅವರನ್ನು ಹುಡುಕಿಕೊಂಡು ಬಂದನು. ಅವರು ಅಲ್ಲಿ ಸಂಚರಿಸುತ್ತಾ ಅವರನ್ನು ಹುಡುಕುತ್ತಾ ಇದ್ದಾನೆಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಮುಂಚಾನೆ ಈ ವಾಕ್ಯದಲ್ಲಿ ಹೇಳುವ ಹಾಗೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ಎಂಬುದಾಗಿ. ಈ ವಾಕ್ಯ ಹೇಳ್ತದೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವೆನೆಂಬುದಾಗಿ. ದೇವ ಜನರ ಮಧ್ಯದಲ್ಲಿ ದೇವರು ವಾಸಿಸುವವನಾಗಿದ್ದಾನೆ. ಯಾರ್ಯಾರು ದೇವರನ್ನ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದಾರೋ ಅವರ ಮಧ್ಯದಲ್ಲಿ ಆತನಿದ್ದಾನೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವ ಹಾಗೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ನಡುವೆ ನಾನಿದ್ದೇನೆ ಎಂಬುದಾಗಿ ದೇವರು ಮಾತನಾಡುವವನಾಗಿದ್ದಾನೆ. ಆ ವಾಕ್ಯದ ಅನುಸಾರವಾಗಿ ಈ ವಾಕ್ಯ ಹೇಳ್ತದೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನೆಂಬುದಾಗಿ. ಹೌದು ಪ್ರಿಯರೇ, ಆತನು ನಮಗೆ ದೇವರಾಗಿದ್ದಾನೆ. ನಮ್ಮ ಎಲ್ಲ ಅಗತ್ಯತೆಗಳನ್ನು ಆತನು ತಿಳಿದವನಾಗಿದ್ದಾನೆ. ನಮ್ಮ ಕಷ್ಟಗಳು, ನಮ್ಮ ನೋವುಗಳನ್ನು ತಿಳಿದವನಾಗಿದ್ದಾನೆ. ಆತನು ಹೇಳ್ತಾನೆ, ಅವರು ನನಗೆ ಪ್ರಜೆಯಾಗಿರುವರು, ನಾವು ಆತನಿಗೆ ಪ್ರಜೆಗಳಾಗಿದ್ದೇವೆ. ಸೊ ಆ ಕಾರಣದಿಂದ ಈ ಮುಂಚಾನೆ ಸಮಯದಲ್ಲಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ತಾ ಇರತಕ್ಕಂಥ ನಿಮ್ಮೆಲ್ಲರನ್ನ ಉತ್ತೇಜಿಸುವುದೇನೆಂದರೆ, ಆತನು ನಮಗೆ ದೇವರಾಗಿದ್ದಾನೆ, ನಾವು ಆತನಿಗೆ ಪ್ರಜೆಗಳಾಗಿದ್ದೇವೆ. ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾನೆ, ನಮ್ಮ ಮಧ್ಯದಲ್ಲಿ ತಿರುಗಾಡುವವನಾಗಿದ್ದಾನೆ, ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುವವನಾಗಿದ್ದಾನೆ. ಈ ಒಂದು ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ, ನಿಮ್ಮ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಭಯಪಡೋದು ಬೇಡ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮನ್ನು ನಡೆಸ್ತಾನೆ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಜಾನೆ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ನೀನು ಅವರಿಗೆ ದೇವರಾಗಿದ್ದಿ, ಅವರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಿ, ಅವರ ಮಧ್ಯದಲ್ಲಿ ತಿರುಗಾಡುವವನಾಗಿದ್ದಿ, ಅವರ ಕಷ್ಟಗಳನ್ನ, ನೋವುಗಳನ್ನು ನೋಡುವವನಾಗಿದ್ದಿ. ತಕ್ಕ ಸಮಯದಲ್ಲಿ ಅವೆಲ್ಲವುಗಳಿಂದ ಬಿಡುಗಡೆಯನ್ನು ಕೊಟ್ಟು ಅವರಿಗೆ ಸಮಾಧಾನವನ್ನು, ಸಂತೈಸುವಿಕೆಯನ್ನು ಕೊಟ್ಟು ನಡೆಸುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ, ನೀನು ಮಹಿಮೆ ಹೊಂದಿಕೊ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.